ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮಾನವೀಯ ಆಧಾರದ ಮೇಲೆ ಬೇಲ್ ಸಿಕ್ಕಿದೆ. ಸಾಕ್ಷ್ಯಕ್ಕೆ ಪೋಷಕರೇ ಮೊದಲಿಗರಾಗಿದ್ದಾರೆ. ಕೇಸ್ ವಿಚಾರಣೆಯಲ್ಲಿ ಹೊಸ ತಿರುವು ಪಡೆದುಕೊಳ್ತಾ ಇದೆ. ಹಾಗಾದ್ರೆ ಬೇಲ್ ಸಿಕ್ಕಿರೋದು ಯಾರಿಗೆ? ದರ್ಶನ್ಗೆ ಸಿಗುತ್ತಾ ಈ ಬಾರಿ ರಿಲೀಫ್? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ವಿಚಾರಣೆಯಲ್ಲಿ ಒಂದು ಮಹತ್ವದ ತಿರುವು ಉಂಟಾಗಿದ್ದು, ನ್ಯಾಯಾಲಯ ಮೃತ ರೇಣುಕಾಸ್ವಾಮಿಯವರ ಪೋಷಕರಾದ ಕಾಶಿನಾಥಯ್ಯ ಹಾಗೂ ರತ್ನಮ್ಮ ಅವರಿಗೆ ಸಮನ್ಸ್ ಜಾರಿ ಮಾಡಿದೆ. ಡಿಸೆಂಬರ್ 17ರಂದು ನಡೆಯುವ ವಿಚಾರಣೆಯಲ್ಲಿ ಮೊದಲ ಸಾಕ್ಷಿಗಳಾಗಿ ಹಾಜರಾಗುವಂತೆ ಸೂಚಿಸಿದೆ. ಈ ಬೆಳವಣಿಗೆಗೆ ದರ್ಶನ್ ಸೇರಿದಂತೆ ಇತರ ಆರೋಪಿಗಳ ಪರ ವಕೀಲರು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಅವರ ವಾದದ ಪ್ರಕಾರ ಮೊದಲು ದೂರುದಾರರು, ಪ್ರತ್ಯಕ್ಷದರ್ಶಿಗಳು ಮತ್ತು ಸಾಂದರ್ಭಿಕ ಸಾಕ್ಷಿಗಳನ್ನು ವಿಚಾರಣೆಗೆ ಒಳಪಡಿಸಬೇಕು. ಆನಂತರ ಅಷ್ಟೇ ಮೃತರ ಪೋಷಕರ ಸಾಕ್ಷ್ಯವನ್ನ ದಾಖಲಿಸಬೇಕು ಅಂತ ಆಕ್ಷೇಪವನ್ನು ವ್ಯಕ್ತಪಡಿಸಿದ. ಆದರೆ ನ್ಯಾಯಾಧೀಶರಾಗಿರುವಂಥ IP ನಾಯಕ್ರವರು ಆರೋಪಿಗಳ ಪರ ವಕೀಲರ ಆಕ್ಷೇಪಣೆಯನ್ನು ಕೂಡ ತಳ್ಳಿಹಾಕಿದ್ದಾರೆ. ನ್ಯಾಯಾಲಯ ಅಪರಾಧ ಪ್ರಕ್ರಿಯಾ ಸಂಹಿತೆ ಸೆಕ್ಷನ್ 131 ಇದನ್ನು ಉಲ್ಲಂಘಿಸಿ ಯಾವ ಸಾಕ್ಷಿಯನ್ನು ಕೂಡ ಯಾವ ಕ್ರಮದಲ್ಲಿ ವಿಚಾರಣೆಗೊಳಪಡಿಸಬೇಕು ಎಂಬುದನ್ನು ನಿರ್ಧರಿಸುವಂತಹ ಸಂಪೂರ್ಣ ಹಕ್ಕು ಪ್ರಾಸಿಕ್ಯೂಷನ್ ಇರುತ್ತೆ ಈಗಂತ ಸ್ಪಷ್ಟಪಡಿಸಿದೆ. ಪ್ರಕರಣದ ಮತ್ತೊಂದು ಮಗ್ಗುಲನ್ನ ಪರಿಚಯಿಸುವಂತೆ ನ್ಯಾಯಾಲಯವು ಕೂಡ 14ನೇ ಆರೋಪಿ ಪ್ರದೋಷ್ ರಾವ್ ಅವರ ವೈಯಕ್ತಿಕ ದುಃಖಕ್ಕೆ ಸ್ಪಂದಿಸಿ ಮಾನವೀಯತೆ ಮೆರೆದಿದೆ. ಪ್ರದೋಷ್ ರಾವ್ ರವರು ತಮ್ಮ ತಂದೆಯ ತಿಥಿ ಕಾರ್ಯ ನೆರವೇರಿಸಬೇಕು ಅಂತ ಡಿಸೆಂಬರ್ 4ರಿಂದ 23ರವರೆಗೆ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರು. ಅರ್ಜಿಯನ್ನು ಭಾಗಶಃ ಪುರಸ್ಕರಿಸಿದ ನ್ಯಾಯಾಲಯ ಅವರಿಗೆ 4 ದಿನಗಳ ಮಧ್ಯಂತರ ಜಾಮೀನು ಮಂಜೂರು ಮಾಡಿದೆ. ಇತ್ತೀಚೆಗೆ ಪ್ರದೋಷ್ ರವರ ತಂದೆ ನಿಧನರಾಗಿದ್ದರು. ಅವರ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಬೇಕು ಅಂತ ಆ ಅವಕಾಶಕ್ಕಾಗಿ ಮನವಿನ ಮಾಡಿಕೊಂಡಿದ್ರು ನ್ಯಾಯಾಲಯಕ್ಕೆ. ಮೃತರ ಏಕೈಕ ಪುತ್ರ ಆಗಿರುವಂಥ ಕಾರಣ ಆ ಜವಾಬ್ದಾರಿಯನ್ನು ನಿರ್ವಹಿಸಬೇಕು, ಹಾಗಾಗಿ ಅನುವನ್ನು ಮಾಡಿಕೊಡಬೇಕು ಅನ್ನುವಂಥ ವಾದವನ್ನು ನ್ಯಾಯಾಲಯ ಪರಿಗಣಿಸಿತ್ತು. ಈ ಬೆಳವಣಿಗೆಯು ಕಠಿಣ ಕ್ರಿಮಿನಲ್ ಪ್ರಕರಣಗಳ ವಿಚಾರಣೆ ನಡುವೆಯೂ ಕೂಡ ನ್ಯಾಯಾಂಗ ವ್ಯವಸ್ಥೆಯು ತನ್ನ ವಿವೇಚನಾಧಿಕಾರವನ್ನು ಬಳಸಿ ಮಾನವೀಯ ಅಂಶಗಳನ್ನು ಹೇಗೆ ಪರಿಗಣಿಸುತ್ತೆ ಅನ್ನೋದಕ್ಕೆ ಉದಾಹರಣೆಯಾಗಿದೆ. ಜಾಮೀನು ಕೋರಿಕೆಯನ್ನು ಪೂರ್ಣವಾಗಿ ನೀಡದೆ ಅಗತ್ಯಕ್ಕೆ ತಕ್ಕಂತೆ ಸೀಮಿತಗೊಳಿಸುವ ಮೂಲಕ ನ್ಯಾಯಾಲಯ ಸಹಾನುಭೂತಿ ಮತ್ತು ಕಾನೂನಿನ ಕಟ್ಟುನಿಟ್ಟಿನ ನಡುವೆ ಸಮತೋಲನವನ್ನು ಸಾಧಿಸಿದೆ. ಒಟ್ಟಾರೆಯಾಗಿ ರೇಣುಕಾಸ್ವಾಮಿ ಪ್ರಕರಣವು ಹಲವು ಅನಿರೀಕ್ಷಿತ ತಿರುವುಗಳನ್ನು ಪಡ್ಕೊಳ್ತಾ ಇದೆ. ಆರೋಪಿಗೆ ಮಾನವೀಯ ಆಧಾರದ ಮೇಲೆ ಮಧ್ಯಂತರ ಜಾಮೀನು ಸಿಕ್ಕಿರೋದು ನ್ಯಾಯಾಲಯದ ವಿವೇಚನಾಧಿಕಾರವನ್ನು ಎತ್ತಿ ತೋರಿಸ್ತಾ ಇದೆ. ಈ 3 ಬೆಳವಣಿಗೆಗಳು ಈ ಪ್ರಕರಣದ ಮುಂದಿನ ಹಾದಿಯ ಬಗ್ಗೆ ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ.